ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಿರಿರಾಜ್. ನಾನು ಬಿಲ್ಟ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಸೈಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಪ್ರಾಜೆಕ್ಟ್ ಲೊಕೇಟ್ ಬಂದುಬಿಟ್ಟು ಟೆನ್ನಿಸ್ ಕೋರ್ಟ್ ಸಾಕರ್ ನಗರಲ್ಲಿ ಲೊಕೇಟ್ ಆಗಿದೆ. ಈ ಪ್ರಾಜೆಕ್ಟ್ನ ಟೋಟಲ್ ಏರಿಯಾ ಬಂದುಬಿಟ್ಟು 1428 ಸ್ಕ್ವೇರ್ ಫೀಟ್ ಆಗಿದೆ. ಬಟ್ ಬಿಲ್ಟಪ್ ಏರಿಯಾ ಬಂದುಬಿಟ್ಟು 1200 ಸ್ಕ್ವೇರ್ ಫೀಟು. ಈ ಫಸ್ಟ್ ಸ್ಟೆಪ್ ಆಫ್ ನಾವು ಈ ಪ್ರಾಜೆಕ್ಟ್ನ ಸ್ಟಾರ್ಟ್ ಯಾವ ಥರ ಮಾಡಿದ್ದೀವಿ ಅಂದರೆ, ಫಸ್ಟ್ ಸ್ಟೆಪ್ ಆಫ್ ಸೈಟ್ ಕ್ಲಿಯರೆನ್ಸ್ ಮತ್ತು ಮಾರ್ಕೌಟ್ ಮಾಡೋಕ್ಕೆ ಮುಖಾಂತರ ನಾವು ಸೈಟನ್ನು ನಾವು ಮಾರ್ಕೌಟ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಸ್ಟೆಪ್ ಅಂದರೆ ಸೈಟ್ ಮಾರ್ಕಿಂಗ್ ಯಾವ ಥರ ಮಾಡ್ಕೊಂಡಿದ್ದೀವಿ ಅಂದರೆ, ಟೋಟಲ್ ಸ್ಟೇಷನ್ ಮುಖಾಂತರ ನಾವು ಸೈಟ್ ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀವಿ. ಅದೇ ಸೈಟ್ ಮಾರ್ಕಿಂಗ್ ಯಾವುದಂದರೆ SB ಸಾಯಿಲ್ ಮುಖಾಂತರ ನಾವು ಸ್ಟ್ರಕ್ಚರ್ನ ಲೊಕೇಟ್ ಅಂದರೆ ಯಾವ ಥರ ಪಿಲ್ಲರ್ ಎಷ್ಟು ಬರುತ್ತೆ, ಯಾವ ಪಿಲ್ಲರ್ ಬರುತ್ತೆ ಅಂತ ನಾವು ಲೊಕೇಟ್ ಮಾಡ್ಕೊಂಡಿದ್ದೀವಿ. ಅಪ್ ಟು ನಾವು 6 ಫೀಟ್ವರೆಗೂ 6.5 ಫೀಟ್ವರೆಗೂ ಡೆಪ್ತ್ವರೆಗೂ ಎಕ್ಸ್ಕವೇಟ್ ಮಾಡಿದ್ದೀವಿ. ಆಫ್ಟರ್ ಎಕ್ಸ್ಕವೇಷನ್ ಏನು ಮಾಡಿದ್ದೇವೆ ಅಂದರೆ PCC ಬೆಡ್ ಹಾಕೊಂಡಿದ್ದೀವಿ. PCC ಬೆಡ್ ಅಂದರೆ ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ ಬೆಡ್. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕಾಲಮ್ ರಿನ್ಫೋರ್ಸ್ಮೆಂಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕಾಲಮ್ ಸೆಟರಿಂಗು. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಪ್ಲಿಂತ್ ಏರಿಯಾವರೆಗೂ ನಾವು ಇದು ಮಾಡ್ಕೊಂಡಿದ್ದೀವಿ. ಪ್ಲಿಂತ್ ಏರಿಯಾ ಅಂದರೆ ಅದನ್ನ ನಾವು ಅಬೌಟು ರೋಡಿಂದ 1.5 ಫೀಟ್ ಅಬೋದಿ ಗ್ರೌಂಡ್ ಲೆವೆಲ್ನ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಯಾಕಂದರೆ ಹೆಚ್ಚಿಗೆ ಮಳೆ ಬಂದರೆ ಏನಾದರೂ ರೋಡ್ ಕನ್ಸ್ಟ್ರಕ್ಟ್ ಹೆಚ್ಚಿಗೆ ಆಗ್ತಿದ್ರೆ ಅದೇ ಕಾರಣದಿಂದ ನಾವು 1.5 ಫೀಟ್ ಅಬೋದಿ ಗ್ರೌಂಡ್ ಲೆವೆಲಿಂದ ಪ್ಲಿಂತ್ ಏರಿಯಾನ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ನಾವು. ನೆಕ್ಸ್ಟ್ ಸ್ಟೆಪ್ ಇಲ್ಲಿ ನೋಡ್ತಾ ಇರ್ಬೋದು, ನಾವು 3 ಫೀಟ್ವರೆಗೂ ಪ್ಯಾಸೇಜ್ ಮತ್ತು ನಡೆದಾಡೋ ಕೊಟ್ಟಿದ್ದೀವಿ. ಇದರಲ್ಲಿ ನಾವು ಅಂಡರ್ಗ್ರೌಂಡ್ ಇದೆ, ಡ್ರೈನೇಜ್ ಕನೆಕ್ಷನ್ ಸಹ ಇದೆ. ಈ ಡ್ರೈನೇಜ್ ಕನೆಕ್ಷನ್ ಬಂದುಬಿಟ್ಟು ಡೈರೆಕ್ಟ್ BMP ಥರ ಯಾವ ಥರ ಕೊಟ್ಟೆ ಆ ಥರನೇ ಯೂಸ್ ಮಾಡ್ಕೊಂಡಿದ್ದೀವಿ. ನೋಡ್ತಾ ಇದ್ದೀರೋ ಗ್ರೌಂಡ್ ಫ್ಲೋರಲ್ಲಿ ಕಮರ್ಷಿಯಲ್ ಸ್ಪೇಸ್. ಇದು ಟೋಟಲ್ ಏರಿಯಾ ಬಂದುಬಿಟ್ಟು 786.10 ಸ್ಕ್ವೇರ್ ಫೀಟ್ವರೆಗೂ ಬಿಲ್ಟಪ್ ಏರಿಯಾ ಆಗಿದೆ. ಇದರಲ್ಲಿ ನಾವು 11 ನಂಬರ್ ಆಫ್ ಕಾಲಮ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮೇನ್ 2 ಪಿಲ್ಲರ್ ಯೂಸ್ ಮಾಡಿದ್ವಿ. ಅದರಲ್ಲಿ ಯಾವ ಥರ ಸ್ಟೀಲ್ ಬಾರ್ ಯೂಸ್ ಮಾಡಿದ್ದೀವಿ ಅಂದರೆ 20 mm to 22 mm ವರೆಗೂ ಸ್ಟೀಲ್ ಬಾರ್ ಯೂಸ್ ಮಾಡ್ಕೊಂಡಿದ್ದೀವಿ. ಅದೇ ಥರ 9 ನಾರ್ಮಲ್ ಪಿಲ್ಲರ್ಸ್ ಇದ್ದಾವೆ. ಅದರ ಸೈಜ್ ಯಾವ ಥರ ಸ್ಟೀಲ್ ಯೂಸ್ ಮಾಡ್ಕೊಂಡಿದ್ದೀವಿ ಅಂದರೆ 16 mm to 18 mm ವರೆಗೂ ಸ್ಟೀಲ್ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ, ಇನ್ನು ಗ್ರೌಂಡ್ ಫ್ಲೋರಲ್ಲಿ ನಾವು ಸಹ ಕೊಟ್ಟಿದ್ದೀವಿ. ಅದರ ಕೆಪಾಸಿಟಿ ಬಂದುಬಿಟ್ಟು 10,000 ಲೀಟರ್ವರೆಗೂ ಕೆಪಾಸಿಟಿ ಇದೆ. ಅದೇ ಥರ ನಾವು ಫ್ಲೋರಿಂಗ್ ಯಾವ ಥರ ಮಾಡಿದ್ದೀವಿ ಅಂದರೆ ವರ್ಟಿಫೈಡ್ ಟೈಲ್ಸ್ ಮುಖಾಂತರ ಫ್ಲೋರಿಂಗ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ 2 ನಂಬರ್ಸ್ ಆಫ್ ವಿಂಡೋಸ್ ಬಂದಿದೆ. ಅದರ ಡೈಮೆನ್ಷನ್ ಬಂದುಬಿಟ್ಟು 5/6 ವಿಂಡೋಸ್ ಸಹ ಕೊಟ್ಟಿದ್ದೀವಿ. ಮತ್ತು ಇದರಲ್ಲಿ ಬಾತ್ರೂಮ್ ಡೈಮೆನ್ಷನ್ಸ್ ಎಷ್ಟಿದೆ ಅಂದರೆ 4 feet 6 inch ಇಂಟು 8 feet 4 inch ವರೆಗೂ ಬಾತ್ರೂಮ್ ಕೊಟ್ಟಿದ್ದೀವಿ. ಅದೇ ಥರ ಇಲ್ಲಿ ನೋಡ್ತಿರ್ಬೋದು 2 ಶಟರ್ ಸಹ ಕೊಟ್ಟಿದ್ದೀವಿ. ಇದು ಫಸ್ಟ್ ಶಟರ್ ಬಂದುಬಿಟ್ಟು 7 feet 6 inch ಇದೆ. ಅದರ ನೆಕ್ಸ್ಟ್ ಶಟರ್ ಬಂದುಬಿಟ್ಟು 13 feet 4 inch ವರೆಗೂ ಶಟರ್ ಕೊಟ್ಟಿದ್ದೀವಿ. ಅದೇ ಥರ ಇರ್ಬೋದು ಗೇಟ್ಸ್ ಡೈಮೆನ್ಷನ್ ಬಂದುಬಿಟ್ಟು 5/8 feet ಮಾಡಿದ್ದೀವಿ. ಇದು ಶೀಟ್ ನೇಮ್ ಬಂದುಬಿಟ್ಟು HPL ಶೀಟ್ ಅಂದರೆ ಹೈ ಪ್ರೆಷರ್ ಲ್ಯಾಮಿನೇಟ್ ಶೀಟ್ ಅಂದರೆ ಯೂಸ್ ಮಾಡ್ಕೊಂಡಿದ್ದೀವಿ ನಾವು. ಓಕೆ, ಒಳಗಡೆ ಹೋಗೋಣ ಬನ್ನಿ. ಈ ಪಾರ್ಕಿಂಗ್ ಟೋಟಲ್ ಏರಿಯಾ ಬಂದುಬಿಟ್ಟು 9 ಫೀಟಲ್ಲೂ ಪಾರ್ಕಿಂಗ್ ಏರಿಯಾ ಇದೆ. ಇದರಲ್ಲಿ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ. ಈ ಪಾಯಿಂಟ್ ಬಂದುಬಿಟ್ಟು ಬೋರ್ವೆಲ್ ಪಾಯಿಂಟ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಓಪನಿಂಗ್ ಇದೆಯಲ್ಲ, ಇದನ್ನ ನಾವು ಗ್ರಿಲ್ ಮುಖಾಂತರ ಸೇಫ್ಟಿಗೋಸ್ಕರ ಇದು ಯೂಸ್ ಮಾಡ್ಕೊತಿದ್ದೀವಿ ನಾವು. ಓಕೆ, ನೆಕ್ಸ್ಟ್ ಇದರ ಬಿಡ್ತು ಬಂದುಬಿಟ್ಟು 3.5 feet ಇದಾಗಿದೆ. ಓಕೆ, ಒಳಗಡೆ ಬನ್ನಿ. ಓಕೆ, ನೋಡ್ತಾ ಇರ್ಬೋದು ಇದು ಸಪ್ರೇಟ್ ರೂಮ್ಗೆ ಎಲ್ಲ ರೂಮ್ಗೆ ಒಂದೊಂದು ಕರೆಂಟ್ ಬಿಲ್ದು ಮೀಟ್ರ್ಗೂ ಕೊಟ್ಟಿದ್ದೀವಿ ನಾವು. ಓಕೆ, ಇದು ಟೋಟಲ್ ಏರಿಯಾ ಬಂದುಬಿಟ್ಟು 8 feet ವರೆಗೂ ಇದಾಗಿದೆ. ವಿತ್ ಸ್ಟೇರ್ ಕೇಸ್ ಯಾವ ಥರ ಬಿಲ್ಡಪ್ ಮಾಡಿದ್ದೇವೆ ಅಂದರೆ ನಾವು ವಿತ್ ಲೆಪೋತ್ರ ಸ್ಟೇರ್ ಕೇಸ್ ಮತ್ತು MS ರೈಲಿಂಗ್ ಮುಖಾಂತರ ನಾವು ಸ್ಟೇರ್ ಕೇಸನ್ನು ಬಿಲ್ಡಪ್ ಮಾಡಿದ್ದೀವಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಪ್ರೊವೈಡ್ ಮಾಡಿದ್ದೀವಿ ಅಂದರೆ ಎಕ್ಸ್ಟ್ರಾ ವೆಂಟಿಲೇಷನ್ ಮತ್ತು ಬೆಳಕಿಗೋಸ್ಕರ ಇದನ್ನು ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಫ್ಲೋರಲ್ಲಿ ಕಮರ್ಷಿಯಲ್ ಬಿಲ್ಟಪ್ ಆಗಿದೆ. ಅದು ಯಾವ ಥರ ಆಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಟೈಮ್ ಈ ಕಡೆ ನೋಡಿ 3 feet 6 inch ವರೆಗೂ ಪ್ಯಾಸೇಜ್ ಕೊಟ್ಟಿದ್ದೀವಿ. ಅದೇ ಥರ ಮತ್ತು ನಾವು ಸೇಫ್ಟಿ ಗ್ರಿಲ್ ಸಹ ಆ್ಯಡ್ ಮಾಡ್ಕೊಂಡಿದ್ದೀವಿ. ಓಕೆ, ಒನ್ ಟೈಮ್ ಒಳಗಡೆ ಬನ್ನಿ ನೋಡೋಣ. ಇದು ಟೋಟಲ್ ಬಿಲ್ಟಪ್ ಏರಿಯಾ ಬಂದುಬಿಟ್ಟು 861.10 ಸ್ಕ್ವೇರ್ ಫೀಟ್ ಒಳಗೂ ಟೋಟಲ್ ಬಿಲ್ಟಪ್ ಏರಿಯಾ ಮಾಡ್ಕೊಂಡಿದ್ದೀವಿ ನಾವು. ಇದರಲ್ಲಿ ನಾವು 11 ಪಿಲ್ಲರ್ಸ್ ಸಹ ಆ್ಯಡ್ ಆಗಿದೆ. ಮತ್ತು ಇದು ಫ್ಲೋರಿಂಗ್ ನೋಡ್ತಿದ್ದೀವಿ. ಫ್ಲೋರಿಂಗ್ ಬಂದುಬಿಟ್ಟು ವರ್ಟಿಫೈಡ್ ಟೈಲ್ಸ್ ಮುಖಾಂತರ ನಾವು ಫ್ಲೋರಿಂಗ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಏನಪ್ಪ ಅಂದರೆ ಬಾತ್ರೂಮ್ ಡೈಮೆನ್ಷನ್ ಬಂದುಬಿಟ್ಟು 3 feet 9 inch by 5 feet 4 inch ವರೆಗೂ ಬಾತ್ರೂಮ್ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಓಕೆ, ನೋಡ್ತಿರ್ಬೋದು ನಾವು ಬಾತ್ರೂಮ್ ಡೋರ್ಸ್ ಯಾವ್ದು ಹಾಕಿದೆ ಅಂದರೆ WPC ಡೋರ್ಸ್ ಅನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. WPC ಡೋರ್ಸ್ ಅಂದರೆ ವುಡ್ ಪ್ಲಾಸ್ಟಿಕ್ ಕಾಂಪೋಸೈಟ್ ಡೋರ್ಸ್ ಅನ್ನು ಯೂಸ್ ಮಾಡ್ಕೊಂಡಿದ್ದೀವಿ ನಾವು. ಇಲ್ಲಿ ನೋಡ್ತಾ ಇದ್ದೀವಿ ನಾವು ಗ್ಲಾಸ್ ಫಾರ್ ಎಲಿವೇಶನ್ಗೋಸ್ಕರ ಗ್ಲಾಸ್ ಕೊಟ್ಟಿದ್ದೀವಿ. ಅದೇ ಥರ ಗ್ಲಾಸ್ ಯಾವ ಥರ ಕೊಟ್ಟಿದ್ದೀವಿ ಅಂದರೆ 1.5 feet ಅಬೋದಿ ಫ್ಲೋರಿಂಗ್ ಏರಿಯಾಯಿಂದ ಗ್ಲಾಸನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀವಿ ನಾವು. ವಿ ಆರ್ ಯೂಸಿಂಗ್ ದಿ ಫೆರಲೆಕ್ಸ್ ವೈರ್ಸ್ ಆ್ಯಂಡ್ ಓರಿಯೆಂಟ್ ಫ್ಯಾನ್ಸ್ ಆ್ಯಂಡ್ ಲೈಟ್ಸ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ. ಸ್ವಿಚಸ್ ಯಾವ್ದು ಯೂಸ್ ಮಾಡಿದ್ದೀವಿ ಅಂದರೆ ನಾವು ಐಫೈ ಸ್ವಿಚಸ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ವಿಂಡೋ ಕಾಣ್ತಿದೆಯಲ್ಲ, ವಿಂಡೋ ಡೈಮೆನ್ಷನ್ ಬಂದ್ಬಿಟ್ಟು 5/6 ವಿಂಡೋ ಹಾಕಿದ್ದೀವಿ. ಇದರಲ್ಲಿ ಸ್ಲೈಡಿಂಗ್ ಡೋರ್ಸ್, ಗ್ಲಾಸ್ ಡೋರ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ. ಹಂಗೆ MS ಗ್ರಿಲ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ ನಾವು.
2 ನಂಬರ್ಸ್ ಆಫ್ ವಿಂಡೋಸ್ ಕೊಟ್ಟಿದ್ದೀವಿ. ಅಲ್ಲಿ ಸೆಟ್ರಿಂಗ್ ಇದೆಯಲ್ಲ, ಸೆಟ್ರಿಂಗ್ ಸ್ಪೇಸ್ ಬಂದ್ಬಿಟ್ಟು 5 feet 10 inch ವರೆಗೂ ಸೆಟ್ರಿಂಗ್ ಸ್ಪೇಸ್ ಅನ್ನು ಕೊಟ್ಟಿದ್ದೀವಿ ನಾವು. ಅದೇ ತರ ಇಲ್ಲಿ ನಾವು HPL ಸೀಟ್ ಸಹ ಫಾಲ್ ಸೀಲಿಂಗ್ ತರ ಕೊಟ್ಟಿದ್ದೀವಿ ಇಲ್ಲಿ ನಾವು. ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದಿರಲ್ಲ, ಕಮರ್ಷಿಯಲ್ ಪ್ರಾಜೆಕ್ಟ್ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದು ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್. ನಿಮ್ಮ ಕನಸಿನ ಮನೆ ಮತ್ತು ಕನಸಿನ ಪ್ರಾಜೆಕ್ಟನ್ನು ಮಾಡೋದಕ್ಕೆ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನನ್ನು ಫಾಲೋ ಮಾಡಿ ಮತ್ತು ಅದನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ಮನೆ ಕಟ್ಟಿಸಿಕೊಳ್ಳಿ. ಧನ್ಯವಾದಗಳು.